ಪ್ರಮುಖವಾಗಿ ಅದರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಕೆಲವರು ಅವರವ್ರ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು ಅವರು ತಿಳಿಸ್ತಾರೆ. ನಾನು ಯಾರ ಬಗ್ಗೆನೂ ನಾನು ಮಾತಾಡಲ್ಲ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ನಾವೆಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಕೆಲಸ ಮಾಡುವಂಥ ಜನ, ನಾವೆಲ್ಲ ಕಾರ್ಯಕರ್ತರು, ಮುಖಂಡರುಗಳು, ನಾವೆಲ್ಲರೂ. ನಮಗೆ ಹೈಕಮಾಂಡ್ ಅಂತ ಇದೆ. ಏನೇ ಮಾಡಬೇಕಾದ್ರೂ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬಿಡ್ತಾಯಿದ್ದೀವಿ. ಇವತ್ತು ಸಿದ್ದರಾಮಯ್ಯನವರು ನಮ್ಮ ನಾಯಕರೇ, ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರೇ. ಇವತ್ತು ಅವ್ರ ನೇತೃತ್ವದಲ್ಲಿ ಒಳ್ಳೆಯ ಸರ್ಕಾರ ಒಂದು ನಡೀತಾ ಇದೆ. ಗ್ಯಾರಂಟಿ ವಿಚಾರದಲ್ಲಿರ್ಬೋದು, ಅಭಿವೃದ್ಧಿಗಳ ಕೆಲಸ ಆಗಿರ್ಬೋದು, ಏನೇ ಕೆಲಸ ಆಗಿರ್ಬೋದು, ಇವತ್ತು ರಾಜ್ಯದಲ್ಲಿ ಎಲ್ಲ ವರ್ಗದ ಜನರು, ಎಲ್ಲ ಸಮಾಜದ ಜನರು ಇವತ್ತು ಭಾಳ ಸಂತೋಷದಿಂದ ಸರ್ಕಾರವನ್ನು ತಂದಿದ್ದಾರೆ. ಅವರೆಲ್ಲರೂ ಕೂಡ ಸುಖವಾಗಿದ್ದಾರೆ. ಅಷ್ಟು ನಾನು ಹೇಳಬಲ್ಲೆ. ಸರ್, ನಿಮ್ಮದೇ ಸಚಿವರು ಕೆ ಎನ್ ರಾಜಣ್ಣ ಅವರು ಹೇಳಿರುವಂಥದ್ದು, ಯಾಕಂದರೆ ಲೋಕಸಭೆ ಚುನಾವಣೆ ಗಂಟ ಡಿ ಕೆ ಶಿ ಅವರು, ರಾಜಣ್ಣನೂ ನಮ್ಮ ನಾಯಕರನ್ನೇ. ಅದು ಅವ್ರ ವೈಯಕ್ತಿಕ ವಿಚಾರ. ಅವ್ರು ಯಾರ ಮೇಲೆ ಒಬ್ಬರ ಮೇಲೆ ಪ್ರೀತಿ ಇಟ್ಟಿರ್ತಾರೆ, ಅವ್ರು ಹೇಳ್ತಾರೆ. ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನಮಗೆ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕು. ಇದ್ರ ಜೊತೆ ಸರ್ ಮೂರು ಜನ DCM ಮಾಡಬೇಕು ಅಂತೇಳಿ ಕೂಡ ಒತ್ತಾಯ ಮಾಡುವಂಥದ್ದು. ಅಂದರೆ ಇದು ಡಿ ಕೆ ಶಿವಕುಮಾರ್ ಶಕ್ತಿನ ಕುಂದಿಸುವಂಥ ಕೆಲಸನ ಏನಂತೇಳಿ ನೋಡಿ, ಇದನ್ನು ಎಲ್ಲರೂ ಮಾತಾಡ್ತಾರೆ. ಕೆಲವರು ಮಾತ್ರ ಈ ಚರ್ಚೆಗೆ ಇವಕ್ಕೆಲ್ಲ ಗ್ರಾಸ್ತ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾತಾಡ್ತಾ ಇಲ್ಲ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೂ ನನಗಿಷ್ಟನೂ ಇಲ್ಲ. ನಮಗೆ ಒಳ್ಳೆಯ ಸರ್ಕಾರ ಇರ್ಬೋದು, ಅಭಿವೃದ್ಧಿ ಕೆಲಸಗಳು ಆಗಬೇಕು, ನಾವು ಅದ್ರ ಬಗ್ಗೆ ಚಿಂತನೆ ಮಾಡಬೇಕೇ ಹೊರತು ನಮ್ಮದೇ ಪಕ್ಷದಲ್ಲಿ ನಾವೆಲ್ಲ ಈ ರೀತಿ ಮಾತಾಡೋದು ನನಗಿಷ್ಟ ಇಲ್ಲ. ನನಗೆ ಡಿ ಕೆ ಶಿವಕುಮಾರ್ ನಿಮ್ಮದೇ ಜಿಲ್ಲೆಯವರು, ತಮ್ಮ ಅಭಿಪ್ರಾಯ ಏನು ಸರ್? ಅವರು CM ಆಗಬೇಕು ಅನ್ನುವಂಥ ವಿಚಾರ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ. ಸಾಕಷ್ಟು ಸಲ ಅವ್ರಿಗೂ ಒಂದು ಅವಕಾಶ ಇದೆ, ಅವರು ಆಗ್ತಾರೆ. ಅವ್ರಿಗೆ ಅವಕಾಶ ಇದೆ. ಕಾಂಗ್ರೆಸ್ ಪಕ್ಷ ನಿಮ್ಮ ಮೊದಲೇ ಹೇಳಿದ್ದೀನಿ, ಶಿಸ್ತಿನ ಪಕ್ಷ. ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಅದು ಹೈಕಮಾಂಡ್ ಇದೆ, ಅದಕ್ಕೆ ಮಾಡಿಕೊಡ್ತಾರೆ. ಅಂದರೆ ಈ ಅವಧಿಗೆ ಆಗ್ತಾರೆ ಅಂತ ಸರ್ ಹೇಳಿ. ಬೇಡ, ಅದನ್ನು ಹೆಚ್ಚಿಗೆ ನೀವೆಲ್ಲರೂ ನಮ್ಮ ಕೆದಕಿ ನಮಗೆಲ್ಲನೂ ಇದು ಮಾಡೋಕ್ಕೆ ಹೋಗಬೇಡಿ. ಆಗ್ತಾರೆ, CM ಆಗ್ತಾರೆ. ಸ್ವಾಮೀಜಿಯವ್ರ ಬಗ್ಗೆ ರಾಜಣ್ಣ ಅವರು ಅವಹೇಳನಕರ ಏನು ಮಾತನಾಡಿದ್ದಾರೆ ಅಂತ ಸಾಕಷ್ಟು ಸಮುದಾಯದ ಮುಖಂಡರುಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲ ದೊಡ್ಡವರು. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಲ್ಲ. ನನ್ನ ಕ್ಷೇತ್ರದ ಬಗ್ಗೆ ಕೇಳಿ, ನಮ್ಮ ಜನದ ಬಗ್ಗೆ ಕೇಳಿ. ನಿಮ್ಮ ಕ್ಷೇತ್ರದಲ್ಲೇ ಪಕ್ಷಾತೀತವಾಗಿ ಹೋರಾಟ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಎಲ್ಲರೂ ಅವ್ರ ಅಭಿಮಾನಿಗಳು, ಪ್ರೀತಿ ವಾತ್ಸಲ್ಯಕ್ಕೆ ಎಲ್ಲ ಮಾತಾಡ್ತಾರೆ ಎಲ್ಲರೂ.